ಗಡಿನಾಡು ವಚನ ಸೇನೆಯ ಎಲ್ಲ ಪದಾಧಿಕಾರಿಗಳು ಅವರಿಗೆ ಗೌರವ ಸಲ್ಲಿಸುತ್ತಾರೆ. ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ನಾವು ಅಭಿನಂದನೆ ಸಲ್ಲಿಸುವಂತ ಕೆಲಸ ಮಾಡೋಣ. ಅವರಿಗೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಒಂದು ಅಭಿನಂದನೆ ಸಲ್ಲಿಸಿ ಕೆಲಸ ಮಾಡೋಣ. ಅವರಿಗೆ ಅಭಿನಂದನೆಗಳು ಇನ್ನೂ ಉತ್ತರ ಕರ್ನಾಟಕದಲ್ಲೂ ನೀವೆಲ್ಲರ ಪ್ರಾರ್ಥನೆ ವಹಿಸಲೆಂದು ಭಗವಂತ ಪ್ರಾರ್ಥನೆ ಎಲ್ಲ ನನ್ನ ಆತ್ಮೀಯ ಸಹೋದರ ಬಂಧುಗಳಿಗೆ ಈ ದಿನ ಗಡಿನಾಡು ರಕ್ಷಣಾ ಸೇನೆ ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀ ಮುಬೀನ್ ಪಾಷರವರ ನೇತೃತ್ವದಲ್ಲಿ ಗುಂಡ್ಲುಪೇಟೆಯಲ್ಲಿ ಹೆಸರಾಂತರ ಕಲಾವಿದರು ಆಗಿರತಕ್ಕಂಥ ರಾಜು ಹೊಸಮನೆ ಇವರು ವೃತ್ತಿಯಲ್ಲಿ ಅಡಿಗೆ ಭಟ್ಟರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬಿಡುವಿನ ಸಮಯದಲ್ಲಿ ತನ್ನದಾದಂತಹ ರಂಗಭೂಮಿಯ ಸೇನೆಯ ಪರವಾಗಿ ಹಲವಾರು ನಾಟಕ ಮೂಲಕ ಅಭಿನಯ ಕಾರ್ಯಕ್ರಮಗಳನ್ನು ಕೊಡುತ್ತಿದ್ದು ಇವರ ಒಂದು ಕಲೆಯನ್ನು ಗುರುತಿಸಿ ಇವರು ಮಾಡಿರ್ತಕ್ಕಂಥ ಸಾಧನೆಯಾಗಿ ಅಶ್ವಮಾರ್ಗ ಬಂಧನ ಬೆಳಕು ಕೃಷ್ಣೇಗೌಡರ ಮನೆ 12 ಬೀದಿ ನಾಟಕಗಳನ್ನ ಮಾಡಿ ಎಲ್ಲರಿಗೂ ರಂಜನೆ ಕೊಟ್ಟಿದ್ದು ಇದನ್ನು ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಶಿವಮೊಗ್ಗ ಜಿಲ್ಲೆಯಿಂದ ರಂಗಾಯಣ ಪ್ರಶಸ್ತಿ, ದಾವಣಗೆರೆ ಜಿಲ್ಲೆಯಿಂದ ಬೀದಿ ನಾಟಕ ಪ್ರಶಸ್ತಿಯನ್ನು ಇವರಿಗೆ ನೀಡಿ ಗೌರವಿಸುವುದು ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ಭಾವಿಸುತ್ತೇನೆ. ಇದನ್ನು ಗುರುತಿಸಿ ಇವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಮುಬೀನ್ ಪಾಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಅವರಿಗೂ ಸಹ ನನ್ನ ಆತ್ಮ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇಲಿಯಾಸ್ ಕುಮಾರ್ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಅವರು ಸಹ ಈ ಕಾರ್ಯಕ್ರಮ ಆಗುತ್ತಾರೆ. ಶ್ರೀ ಮಂಜುನಾಥ್ ಯುವ ಘಟಕದ ತಾಲೂಕು ಅಧ್ಯಕ್ಷರು, ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ರಾಮದುಲ್ಲಾ ಖಾನ್ ಗೌರವಾಧ್ಯಕ್ಷರು, ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಅಲೀಂ ಪಾಷರ್ ಅವರು ರಾಜ್ಯ ಉಪಾಧ್ಯಕ್ಷರು, ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ಕಾವಲುಪಡೆ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾಗಿ ಅಬ್ದುಲ್ ಮಾಲಿಕ್ ಅವರು ಸಹ ಕರ್ನಾಟಕ ಕಾವಲುಪಡೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮೇಗೌಡ ಸಹ ಆಗಿದ್ದಾರೆ, ಅವರಿಗೂ ಸಹ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮೆರುಗೂಡಲು ಸಂಚಾಲಕರಾಗಿರ್ತಕ್ಕಂಥ ಶ್ರೀ ನಿಮಿತಿ ರಾಜ್ ಅವರಿಗೆ ನನ್ನ ಆಶೀರ್ವಾದವನ್ನು ಬಯಸುತ್ತೇನೆ. ಆಮೇಲೆ ಈ ಕಾರ್ಯಕ್ರಮವನ್ನ ತುಂಬಾ ಮುತುವರ್ಜಿಯಿಂದ ವಹಿಸಿ ಕಾರ್ಯಕ್ರಮದ ಅತಿಥಿಗಳ ಭಾಗವಹಿಸುವಂತ ಸ್ವಯಂ ಪ್ರೇರಣೆಗಳ ಒಂದು ಇಚ್ಛಾಶಕ್ತಿಯಿಂದ ಹೊಂದಿರತಕ್ಕಂಥ ಶ್ರೀ ಮುದ್ದಣ್ಣನವರು ಅದೇ ರೀತಿ ಶ್ರೀ ಬಂಗಾರ ನಾಯ್ಕ ಅವರು ಬಂದಿದ್ದಾರೆ, ಅವರು ನನ್ನ ವಹಿಸುತ್ತಾರೆ. ಅದೇ ರೀತಿ ಮತ್ತೊಬ್ಬ ಗಾಯಕರಾಗಿರ್ತಕ್ಕಂಥ ಅಜಿತರವರು ಆಗಿರ್ತಾರೆ, ಅವರಿಗೂ ಸಹ ಅಭಿನಂದನೆ ಬಯಸುತ್ತೇನೆ. ಶ್ರೀ ಸಿದ್ದೂರ್ ಅವರು ಸಹ ಆಗಿರ್ತಾರೆ, ಅವರಿಗೂ ಸಹ ಅಭಿನಂದನೆ ಬಯಸುತ್ತೇನೆ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಲ್ಯಾಂಪ್ಟನ್ ಗ್ರೂಪ್ನ ಎಲ್ಲ ಪದಾಧಿಕಾರಿಗಳು ತುಂಬಾ ಲವಲವಿಕೆಯಿಂದ ಸ್ವಇಚ್ಛೆಯಿಂದ ಬಂದು ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಆ ಲ್ಯಾಂಪ್ಟನ್ ಗ್ರೂಪ್ನ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸಮೀರ್ ಸರ್ ಅವರು ಉಪನ್ಯಾಸಕರು, ಅವರು ಸಹ ನನ್ನ ತುಂಬಾ ಭಾಗವನ್ನು ವಹಿಸುತ್ತೇನೆ. ಅದೇ ರೀತಿ ಲಾಕ್ಡೌನ್ನ ಮತ್ತೊಬ್ಬ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಸುರೇಶ್ ಅವರು, ಅವರಿಗೂ ಸಹ ನಾನು ವಹಿಸುತ್ತೇನೆ. ಅದೇ ರೀತಿ ಶ್ರೀ ಶ್ರೀನಿವಾಸ್ ಅವರು ಲಾಕ್ಡೌನ್ನ ಗ್ರೂಪ್ನ ತಾಲೂಕು ಉಪಾಧ್ಯಕ್ಷರು, ಅವರಿಗೂ ಸಹ ನಾನು ವಹಿಸುತ್ತೇನೆ. ಅದೇ ರೀತಿ ಇನ್ನು ಯಾರು ಕೆಲವು ಹೆಸರನ್ನ ಬಿಟ್ಟು ಹೋಗಿದ್ರೆ ದಯವಿಟ್ಟು ಯಾವುದೇ ರೀತಿ ಅನ್ನದ ಭಾವಿಸಿದ್ರೆ ಎಲ್ಲರಿಗೂ ಸ್ವಾಗತ ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸುವ
ಒಂದು ಸಹಕಾರ ನೀಡಬೇಕಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಶ್ರೀ ಮೂಲತಃ ಹೆಸರು ಸಿದ್ದರಾಜು ಅಂತ ಹೇಳ್ಬಿಟ್ಟು ಅವರ ಮತ್ತೊಂದು ತಿರುಪರಿಚಿತ ಹೆಸರೇ ರಾಜೀವ್ ಹೊಸಮನೆ. ಇವರ ಕಲೆಯನ್ನ ಗುರುತಿಸಿ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದ ಅವರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವ್ರಿಗೂ ಹಾಗೂ ಈ ಒಂದು ನಡೆಸಿ ಅಷ್ಟು ಈ ಮುಂದುಪೇಟೆಯಲ್ಲಿ ನಮಗೆ ಬಹಳ ಸಂತೋಷವಾಯಿತು. ಹಾಗೆ ನಮ್ಮ ನೆಚ್ಚಿನ ಪಾಸ್ ಅವರು ಹಾಗೂ ರಾಮೇಗೌಡರು ಬಹಳ ನಮಗೆ 5 ವರ್ಷದಿಂದ ನಮಗೆ ಪರಿಚಯ ಇದೆ. ಹಾಗೂ ಅವರು ಕೂಡ ಸುಮಾರು 5-6 ವರ್ಷದಿಂದ ಪರಿಚಯ ಇದೆ. ಇವರೆಲ್ಲ ನಮ್ಮ ಈ ಒಂದು ಗಾಯನ ಕ್ಷೇತ್ರದಲ್ಲಾಗಿರ್ಬೋದು ಹಾಗೂ ರಂಗಭೂಮಿ ಕ್ಷೇತ್ರದಲ್ಲಾಗಿರ್ಬೋದು ಈ ಒಂದು ಕಲೆಯನ್ನು ಗುರುತಿಸಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಇನ್ನು ಮುಂಬರುವಂತಕ್ಕಂತಹ ಒಂದು ಸಮಾರಂಭಗಳಲ್ಲಿ ಈ ಒಂದು ಮುಂದುಪೇಟೆ ಇರ್ತಕ್ಕಂಥ ಕಲಾವಿದರನ್ನೆಲ್ಲ ಗುರುತಿಸಿ ಈ ಸಣ್ಣ ಪುಟ್ಟ ಒಂದು